ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಹಡಲ್ ಚಾನಲ್. ನಾವು ಬಂದಿದ್ದೀವಿ ಹೊಸ IPL ವಿಡಿಯೋ ಜೊತೆಗೆ. ಸೊ RCB ವರ್ಸಸ್ SRH ಮುಗ್ದಿದೆ, MI ವರ್ಸಸ್ KKR ಮುಗ್ದಿದೆ. ಎರಡು ಸೂಪರ್ 200+ ರನ್ಸ್ ಮ್ಯಾಚ್ ಆಗುತ್ತೆ, ಎರಡು ಚೇಸಿಂಗ್ ಟೀಮೇ ಗೆಲ್ಲುತ್ತೆ. ಸೊ ಹಾಯ್ ವೆಂಕಿ, ವೆಲ್ಕಮ್ ಟು ದ ಚಾನಲ್. ಸೊ ನಾವಿಬ್ರು ಸೇರಿ ಇವತ್ತು ಒಂದು ಕ್ವಿಕ್ ಬ್ರೇಕ್ ಡೌನ್ ಮಾಡೋಣ ಎರಡು ಮ್ಯಾಚ್ದು. ಸೊ ವೆಲ್ಕಮ್ ಮಗ. ನೀನ್ ಹೇಳ್ದಂಗೆ ಫಸ್ಟ್ ಆಫ್ ಆಲ್ 200+ ಗೇಮ್ಸ್, ಅದನ್ನು ಎಷ್ಟು ಈಸಲ್ಲಿ ಹೊಡೆದಿದ್ದಾರೆ ಅಂತ ನೋಡ್ಬೇಕು. ಆ ಫಸ್ಟ್ ಮ್ಯಾಚ್ ಅಂತೂ RCB ಡಿಡ್ ಇಟ್ ವಿತೌಟ್ ಬ್ರೇಕಿಂಗ್ ಅ ಸ್ವೆಟ್. ಈ ಸೆಕೆಂಡ್ ಗೇಮ್ ಅಲ್ಲಿ ಅಂತೂ ಈ ರಿಕಲ್ಟನ್, ರೋಹಿತ್ ಏನೇನೋ ಹೊಡೆದಾಕ್ಬಿಟ್ಟಿದ್ದಾರೆ. ಅದ್ರೆಲ್ಲದ್ರ ಬಗ್ಗೆನೂ ಮಾತಾಡೋಣ. ಬಟ್ ಈ ಟ್ರೆಂಡ್ ನೋಡ್ತಾ ಇದ್ರೆ ಇನ್ನ ಮುಗ್ಗ ಹೊಡೆಯೋದಂತೂ ಗ್ಯಾರಂಟಿ ಗುರು. ವೆರಿ ಟ್ರೂ ಮಗ. ಫಸ್ಟ್ ಎರಡು ಮ್ಯಾಚ್ 200+ ಹೋಗಿದೆ. ಮೇ ಬಿ ಆಫ್ಟರ್ 45-50 ಮ್ಯಾಚಸ್, ಲಾಸ್ಟ್ 20 ಮ್ಯಾಚಸ್ ಪಿಚ್ ಸ್ವಲ್ಪ ಟಯರ್ಡ್ ಆಗಿ ಸ್ಲೋ ಡೌನ್ ಆಗ್ಬೋದು. ಬಟ್ ಅಲ್ಲಿವರೆಗೂ ಈ 200 ಫೆಸ್ಟ್ ಹಿಂಗೆ ಇರುತ್ತೆ IPL ಫ್ಯಾನ್ಸ್ಗೆ. ಸೊ ನೋಡೋಣ, ಬನ್ನಿ ಒಂದೊಂದೇ ಮಾತಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ RCB ವರ್ಸಸ್ SRH ಮಗ. ಸೊ SRH ಅಗೇನ್, RCB ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ತಗೊಂತಾರೆ, SRH ಬ್ಯಾಟಿಂಗ್ ಬರ್ತಾರೆ. ಆಸ್ ವಿ ಆಲ್ ನೋ, ದೇ ಲೈಕ್ ಟು ಗೋ ಹಾರ್ಡ್ ಎಟ್ ಎವ್ರಿ ಒನ್. ಬಟ್ ಅವ್ರ ಕೈಲಿ ಅದು ಆಗಲ್ಲ. ಅಭಿಷೇಕ್ ಆಗಿರ್ಬೋದು, ಟ್ರಾವಿಸ್ ಹೆಡ್ ಅವ್ರು ಆಗಿರ್ಬೋದು, ಅಥವಾ ನಂಬರ್ 4 ಆಡಿದ ನಿತೀಶ್ ರೆಡ್ಡಿ ಆಗಿರ್ಬೋದು, ಯಾರು ಪರ್ಫಾರ್ಮ್ ಮಾಡಲ್ಲ. ಬಟ್ ಆ ಮಿಡಲ್ ಆರ್ಡರ್ ಸ್ಟೆಬಿಲಿಟಿ ತಂದ್ಕೊಡೋದೆ ಇಶಾನ್ ಕಿಶನ್ ಮತ್ತೆ ಹೆನ್ರಿ ಕ್ಲಾಸನ್ ಅವರು. ಸೊ ಅವ್ರ ಇನ್ನಿಂಗ್ಸ್ ಬಗ್ಗೆ ಹೇಳುವಂಗೆ ಏನ್ ಅನ್ನಿಸ್ತು ನಿಂಗೆ? ಮಗ, ಅವ್ರ ಇನ್ನಿಂಗ್ಸ್ ಬಗ್ಗೆ ಮಾತಾಡಕ್ ಮುಂಚೆ ಫಸ್ಟ್ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇರೋದು ಜೇಕಬ್ ಡಫಿ ಎಕ್ಸ್ಪೋಸ್ಡ್ ಬ್ಲೈಂಡ್ ಸ್ಲಾಗರ್ಸ್ ಅಂತ. ಐ ಡೋಂಟ್ ಸೇ ದಟ್, ಬಟ್ ದಟ್ಸ್ ವಾಟ್ ಪೀಪಲ್ ಆರ್ ಸೇಯಿಂಗ್. ಬಟ್ ಅಭಿಷೇಕ್, ಹೆಡ್ ಮತ್ತೆ NKR ಕ್ರೇಜಿ ಆಗಿತ್ತು ಮಗ. ಫಾರ್ ಸಮ್ಮನ್ ಹೂಸ್ ಕಮ್ ಆಸ್ ಹೇಸಲ್ವುಡ್ಸ್ ರಿಪ್ಲೇಸ್ಮೆಂಟ್ ಬಂದ್ಬಿಟ್ಟು ಗುರು, ನೀನ್ ವೆರಿ ಫಸ್ಟ್ ಮ್ಯಾಚ್ ಅಲ್ಲಿ ಆ ತರ ಪರ್ಫಾರ್ಮ್ ಮಾಡೋದು, ಇಟ್ ವಾಸ್ ಅಮೇಸಿಂಗ್, ಸಕ್ಕದಾಗಿತ್ತು. ಆಕ್ಚುಲಿ ಶಾಗಿ, ಇದು ಮುಂಚೆ ನಾವ್ ಇನ್ನೊಂದು ಮಾತಾಡ್ಬೇಕು. ಚಿನ್ನಸ್ವಾಮಿ, ದ ಗೇಮ್ ಇಸ್ ಬ್ಯಾಕ್ ಅಟ್ ಚಿನ್ನಸ್ವಾಮಿ ಆಫ್ಟರ್ ಅ ಲಾಂಗ್ ಟೈಮ್. ನಾವ್ ಅನ್ಕೊಂಡೇ ಇರ್ಲಿಲ್ಲ ಇಲ್ಲಿ ನಡೆಯುತ್ತೆ ಗೇಮು ಅಂತ. ಹ್ಯಾಟ್ಸ್ ಆಫ್ ಟು KSE, ವೆಂಕಟೇಶ್ ಪ್ರಸಾದ್ ಅಂಡ್ ಟೀಮ್. ನೌ ದಟ್ ವಿ ಹ್ಯಾವ್ ಸೆಡ್ ದಟ್ ಮಗ, ನೀನ್ ಹೇಳ್ದಂಗೆ ಕಿಶಾನ್ ಮತ್ತೆ ಹೆನ್ರಿ ಕ್ಲಾಸನ್ ಒಳ್ಳೆ ಇನ್ನಿಂಗ್ಸ್ ಇತ್ತು. ಆಕ್ಚುಲಿ ಕ್ಲಾಸನ್ ಅಷ್ಟೊಂದು ಏರಿಯಲ್ ಶಾಟ್ಸ್ ಆಡಿರ್ಲಿಲ್ಲ, ಬಟ್ ಕಿಶಾನ್ ಹಿ ಟುಕ್ ದ ಅಟ್ಯಾಕ್ ಹೆಡ್ ಆನ್. ತುಂಬಾ ಚೆನ್ನಾಗಿ ಆಡಿದ್ರು. ದೇ ಗಾಟ್ ಟು ಅ ಡೀಸೆಂಟ್ ಸ್ಕೋರ್. ನಾನು ಎಲ್ಲೋ ಅನ್ಕೊಂತಾ ಇದ್ದೆ ಲಿಯಮ್ ಲಿವಿಂಗ್ಸ್ಟನ್ ಬರ್ಬೋದಿತ್ತು ಅಂತ. ನಿನಗೇನ್ ಅನ್ಸ್ತು? ಅವ್ರನ್ನ ಯೂಸ್ ಮಾಡ್ಬೋದಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ? ಹೌದು ಮಗ, ಆಕ್ಚುಲಿ ವಿತ್ ವಿಕೆಟ್ಸ್ ಗಾನ್, ಫಸ್ಟ್ 3 ವಿಕೆಟ್ಸ್ ಅಷ್ಟು ಬೇಗ ಹೋದಾಗ ದೇ ಹ್ಯಾಡ್ ಟು ಬ್ರಿಂಗ್ ಇನ್ ಲಿಯಮ್ ಲಿವಿಂಗ್ಸ್ಟನ್ ಅನ್ನಿಸ್ತು. ಬಟ್ ಆಲ್ಸೋ ಅಗೇನ್, ಸಿನ್ಸ್ ದೇ ಹ್ಯಾಡ್ ಬೌಲಿಂಗ್, ಸಿನ್ಸ್ ದೇ ವರ್ ಬ್ಯಾಟಿಂಗ್ ಫಸ್ಟ್, ದೇ ಹ್ಯಾಡ್ ಟು ಗೆಟ್ ಇನ್ ಅ ಬೌಲರ್ ನೆಕ್ಸ್ಟ್. ಸೊ ಪೇನ್ ಅವ್ರು ಬೇಕಿತ್ತು, ಅವ್ರಿಗೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರೆಂಥನ್ ಮಾಡಕ್ ಅವ್ರು ಬೇಕಿತ್ತು ಅಂತ ಅಂದ್ಬಿಟ್ಟು ದೇ ಹೆಲ್ಡ್ ಬ್ಯಾಕ್ ಅನ್ಸುತ್ತೆ. ಬಟ್ ಅವ್ರು ಲಿಯಮ್ ಲಿವಿಂಗ್ಸ್ಟನ್ ಅವ್ರು ಬಂದು ಏನ್ ಮಾಡ್ತಿದ್ರು ಅದನ್ನ ಐ ಥಿಂಕ್ ಅನಿಕೇತ್ ವರ್ಮಾ ಅವರು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. 16 balls 43 ಅನ್ಕೊಂತೀನಿ, ಅವ್ರ 18 balls 43 ಅನ್ಕೊಂತೀನಿ. he did it mind blowingly ಅಂತ ಅನಿಸ್ತು. ಸೊ ಕ್ಲಾಸಿ ಶಾಟ್ಸ್, ಏನು ಮಾತಾಡಂಗೆ ಇಲ್ಲ ಅನ್ಕೋ ಅವ್ರ ಬಗ್ಗೆ. ಒಬ್ಬ ಮಿಸ್ ಔಟ್ ಅದ ಸಲೀಲರ್ ಅವರ, ಅವನಕಿಂತ ಮುಂಚೆ ಬಂದಿದ್ದ. ಕರೆಕ್ಟ್, ಹೌದು. ಸೊ ಅನಿಕೇತ್ ವರ್ಮಾ ಅವ್ರ ಇನ್ನಿಂಗ್ಸ್ ಮಾತ್ರ ಸೂಪರ್ ಅನ್ನಿಸ್ತು ಮಗ ನನ್ಗಂತೂ. ಅಂಡ್ ಆಲ್ಸೋ ನನಗೆ ಇನ್ನೊಂದು ಜೇಕಬ್ ಡಫಿ ಬಗ್ಗೆ ಹೇಳ್ಬೇಕು ಬಿಫೋರ್ ವಿ ಮೂವ್ ಅಹೆಡ್. ಹರ್ಷ ಬೋಗ್ಲೆ ಅವರು ಅವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ, ಹೌ ಡಿಡ್ ಯು ಫೀಲ್ ಲೈಕ್ ಯು ಆರ್ ಫಿಲ್ಲಿಂಗ್ ಇನ್ ಹೇಸಲ್ವುಡ್ ಶೂಸ್ ಅಂತಂದಾಗ ಅವ್ರು ಕೊಟ್ಟಿದ್ ರೆಸ್ಪಾನ್ಸ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಎಸ್, ನಾನು ಅವ್ರ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಬಟ್ ಅವ್ರು ಬರೋವರೆಗೂ ನನ್ನ ಕಡೆಯಿಂದ ನಾನು ಎಷ್ಟು ಮಾಡ್ಕೊಡಕ್ಕಾಗತ್ತೋ ಅಷ್ಟನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ ಅಂದ್ರು. ಹಿಸ್ ರೆಸ್ಪಾನ್ಸ್ ವಾಸ್ ರಿಯಲಿ ಗುಡ್, ವೆರಿ ಮಚೂರ್ಡ್ ಅನ್ನಿಸ್ತು ಅವ್ರು ಕೊಟ್ಟಿದ್ ರೆಸ್ಪಾನ್ಸ್ ನಂಗೆ. ಆಕ್ಚುಲಿ ಅದು ಐ ಥಿಂಕ್ ದಟ್ ಶೋಸ್ ಫ್ರಮ್ ದ ಎನ್ವೈರನ್ಮೆಂಟ್. ನೋ, ಆಕ್ಚುಲಿ ಅವ್ರು ಏನಾದ್ರು ಹಿ ಫೀಲ್ಸ್ ವ್ಯಾಲ್ಯೂಡ್ ದೇರ್. ಸುಮ್ನೆ ಏನೋ ಬಂದ್ಬಿಟ್ಟು ಹೇಸಲ್ವುಡ್ ಬದಲು ಆಡುವಂತಿಲ್ಲ. ನನ್ನ ಪ್ರಕಾರ ನಾವ್ ಹಿಂಗೆ ಗೆಲ್ತಾ ಇದ್ರೆ ಹಿ ವಿಲ್ ಕಂಟಿನ್ಯೂ ಪ್ಲೇಯಿಂಗ್. ಹೇಸಲ್ವುಡ್ ವಿಲ್ ಜಸ್ಟ್ ರಿಹ್ಯಾಬ್ ಇನ್ ದ ಬ್ಯಾಕ್ ಗ್ರೌಂಡ್. ವಿತ್ ದಟ್ ಸೆಟ್ ಶಾಗಿ, ಕಿಂಗ್ ಬಗ್ಗೆ ಹೇಳಮ್ಮ, ಎಲ್ರು ಕಾಯ್ತಾ ಇರೋದೇ ಅದಕ್ಕೆ. ಕಿಂಗ್ ಬಗ್ಗೆ ಹೇಳಿ, ಏನ್ ಇನ್ನಿಂಗ್ಸ್ ಗುರು ಅದು, ಎಷ್ಟು ಕ್ಲಾಸಿಕ್ ಕಿಂಗ್ ಇನ್ನಿಂಗ್ಸ್. ಅದೇನು ಮಾತಾಡಂಗಿಲ್ಲ. ಹಿ ಸ್ಟಾರ್ಟೆಡ್ ವಿತ್ ಅ ಫ್ಲರಿ, ಬಟ್ ಒನ್ಸ್ ಫಿಲ್ ಸಾಲ್ಟ್ ವಿಕೆಟ್ ಬಿಟ್ಟ ತಕ್ಷಣ ಅವರೇ ಹೇಳ್ತಾರೆ ಆಫ್ಟರ್ ದ ಮ್ಯಾಚ್, ಅವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕರೆದಾಗ ಹೇಳ್ಟೆಲ್ ಸ್ಟಾರ್ಟಿಂಗ್ ನಾನು ಅಟ್ಯಾಕ್ ಮಾಡ್ತಿದ್ದೆ, ಬಟ್ ಒನ್ಸ್ ಹಿ ಸಾ ಹೌ ಪಡಿಕಲ್ ವಾಸ್ ಪ್ಲೇಯಿಂಗ್, ನಮ್ ಕರ್ನಾಟಕದ ಹುಡುಗ, ಕ್ಲಾಸ್ ಇನ್ನಿಂಗ್ಸ್. ನನಗೆ ಅನಿಕೇತ್ ವರ್ಮಾ ಇನ್ನಿಂಗ್ಸ್ ಮರ್ತೋಯ್ತು ಬೆಂಕಿ, ಹೇಳ್ತಾ ಇದೀನಿ ಕೇಳು ನಿನ್ಗೆ. ಒನ್ಸ್ ಐ ಸಾ ಪಡಿಕಲ್ ಫಸ್ಟ್ ಬಾಲ್ 6 ಆಗಿ, ಫಸ್ಟ್ ಬಾಲ್ 6. He's never done it in his T20 T20 career ಎವರ್. ಸೂಪರ್ ಇನ್ನಿಂಗ್ಸ್ ಅನ್ಕೋ ಪಡಿಕಲ್ ಮಾತ್ರ. ಅವರೇ ಒಂದು ಸೆಟ್ ಮಾಡ್ಕೊಟ್ರು ಸ್ಟೇಜ್ ಕೊಹ್ಲಿಗೆ ಫಿನಿಶ್ ಮಾಡಕ್ಕೆ ಅಂತಾನೆ ಹೇಳ್ಬೋದು. ದ ವೇ ಹಿ ಪ್ಲೇಡ್ ವಾಸ್ ಔಟ್ಸ್ಟ್ಯಾಂಡಿಂಗ್, ಫಾಲೋಡ್ ಬೈ ಪಟಿದಾರ್ಸ್ ಕ್ವಿಕ್ 30. ಸೊ ಅವ್ರ ಇನ್ನಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಈವನ್ ಹಿ ಪ್ಲೇಡ್ ದಟ್ ಕ್ಯಾಪ್ಟನ್ಸ್ ರೋಲ್. ಜಿತೇಶ್ ಅವ್ರ ಪಾಪ ಏನೂ ಮಾಡಕ್ ಆಗ್ಲಿಲ್ಲ. ಬಟ್ ದ ವೇ ಕೊಹ್ಲಿ ಫಿನಿಶ್ ವಾಸ್ ಕೊಹ್ಲಿ ಕ್ಲಾಸಿಕ್. ದ ವೇ ಕೊಹ್ಲಿ ಫಿನಿಶ್ಡ್ ಇಸ್ ಕೊಹ್ಲಿ ಕ್ಲಾಸಿಕ್ ಅಷ್ಟೇ ಮಗ. ಒಂದು ಶಾಟ್ ಸ್ಟ್ರೈಟ್, ಅದೇ ಗುರು ಟಚ್ ಮಾಡಿದ ಗುರು, ಅಷ್ಟೇ ಎಲ್ಲೋ ಹೋಯ್ತು ಗುರು. ಅಂಡ್ it reminded of Corey Anderson's 6 over covers. It literally reminded me of Corey Anderson's 6 over cover. ಆ ಫ್ಲಿಕ್, ಇಟ್ಸ್ ದ ಕ್ಲಾಸಿಕ್ ಅಷ್ಟೇ ಮಗ. ನನ್ಗೆ ಇನ್ನೇನಿಲ್ಲ ಹೇಳಕ್ಕೆ. ಏನ್ ಗೊತ್ತಾ ಮಗ, ಇಷ್ಟು ವರ್ಷ ಎಲ್ಲ ಆದ್ರೂ ಕಿಂಗು ಒನ್ ಥಿಂಗ್ ಏನಂದ್ರೆ, ಈ IPL ಬರಕ್ ಮುಂಚೆನೋ 120% ನಾನು ಪ್ರಿಪೇರ್ ಆಗೇ ಬಂದೆ ಅಂದ್ರೆ ಗುರು,
ಇಟ್ಸ್ ಲೈಕ್ ಅನ್ ಇನ್ಸ್ಪಿರೇಷನ್ ಗುರು. ನೀನ್ ಎಲ್ಲ ಏನ್ ಅಚೀವ್ ಮಾಡಿಲ್ಲ ಗುರು, ನೀನ್ ಇರೋ ಬರೋದೆಲ್ಲ ಅಚೀವ್ ಮಾಡಿದ್ಯಾ, ಬಟ್ ಸ್ಟಿಲ್ ಯು ಕಮ್ ಬ್ಯಾಕ್ ವಿತ್ ದಟ್ ಹಂಗರ್, ಯು ಕಮ್ ಬ್ಯಾಕ್ ವಿತ್ ದಟ್ ಮೈಂಡ್ ಸೆಟ್. ಸೂಪರ್ ಆಗಿತ್ತು ಗುರು ಮ್ಯಾಚ್ ಅಂತೂ. ಫಸ್ಟ್ ಮ್ಯಾಚ್ ಹೆಂಗಿದ್ರು ಹೋಮ್ ಅಲ್ಲಿ ಗೆದ್ದಿರೋದು. ನೆಕ್ಸ್ಟ್ ಯಾರು ಇರೋದು? ನೆಮ್ಮದಿ ಅಲ್ಲ, ಫಸ್ಟ್ ಮ್ಯಾಚ್ ಮನೇಲಿ ಗೆದ್ದಿರ ನೆಮ್ಮದಿ ಮಗ. ಮನೇಲಿ ಗೆಲ್ಬೇಕು. ಮನೇಲಿ ಲಾಸ್ಟ್ ಇಯರ್ ಎರಡು ಮ್ಯಾಚ್ ಗೆದ್ದಿದ್ ಅನ್ಕೊಂತೀನಿ ಹೋಮ್ ಅಲ್ಲಿ. ಆ ಹೋಮ್ ಜಿಂಕ್ಸ್ ಬ್ರೇಕ್ ಮಾಡಿದೀವಿ. ಹೋಮ್ ಮ್ಯಾಚಸ್ ಗೆಲ್ಲೋಣ ಈ ಸತಿ. ನಮ್ ಫ್ಯಾನ್ಸ್ ಗೆ ಒಂದ್ ಖುಷಿ ಕೊಡ್ಬೇಕು. ನೀನ್ ಗ್ರೌಂಡ್ ಅಲ್ಲಿ ಇದೆ ಅಂತ ನನಗೆ ಗೊತ್ತು. ಎಷ್ಟು ಎಂಜಾಯ್ ಮಾಡಿದೆ ಗ್ರೌಂಡ್ ಅಲ್ಲಿ, ಅದನ್ನ ಹೇಳಿ ಫಸ್ಟ್. ಮಗ ವೈಬ್ ಅಂತೂ ಕ್ರೇಜಿ ಆಗಿತ್ತು ಮಗ. ಆ RCB ಲಾಂಗ್ ಆನ್ ಅಲ್ಲಿ ಕೂತಿದ್ಯಾ, ಲಾಂಗ್ ಆಫ್ ಅಲ್ಲಿ ಕೂತಿದ್ಯಾ? ಇಲ್ಲ ಗುರು, ಸ್ಕ್ವೇರ್ ಅಲ್ಲಿ ಇದ್ದೆ. ಅಲ್ಲಿ ನನ್ ಕ್ಲಾಸ್ ಅನ್ನು ಹೊಡಿಯೋ 6 ಅಲ್ಲಿ ಬರುತ್ತೆ ಅನ್ಕೊಂಡೆ. ಸ್ಲಾಕ್ ಸ್ವೀಪ್ ಮಾಡೋದು ಕಾರ್ ಇರುತ್ತಲ್ಲ ಅಲ್ಲಿ, ಟಾಟಾ AIG ಅಲ್ಲಿ ಇದ್ದೆ ನಾನು. ಬಟ್ ಜಸ್ಟ್ ಮಿಸ್ ಆಯ್ತು ನಮ್ ಸ್ಟ್ಯಾಂಡಿಗೆ ಬರೋದು. ಬಟ್ RCB ವೈಬ್ ಫುಲ್, ಆ ಫ್ಲಾಗ್, ಆ ಚಿಯರ್, ಆ ಜಸ್ಟ್ ಎಂಜಾಯ್ಮೆಂಟ್ ಮಗ. ನಿನ್ನ ಮಿಸ್ ಮಾಡಿದೆ ಮಗ. ನಾವು ಲಾಸ್ಟ್ 2-3 ಇಯರ್ಸ್ ಮುಂಚೆ ಒಂದ್ ಮ್ಯಾಚ್ ಹೋಗಿದ್ವಿ. ಐ ಮಿಸ್ ಆಲ್ ಆಫ್ ಅವರ್ ಗೈಸ್ ಗೋಯಿಂಗ್ ದೇರ್. ಚಾನ್ಸ್ ಇಲ್ಲ ಗುರು. ನಿಂಗೆ ಬೇರೆ ಯಾವ ಸ್ಟೇಡಿಯಂ ಅಲ್ಲೂ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೊಡೋ ಒಂದು ವೈಬ್ ಆಗ್ಲಿ, ಆ ಎನರ್ಜಿ ಆಗ್ಲಿ, ಚಾನ್ಸ್ ಇಲ್ಲ ಗುರು ಯಾರಿಗೂ ಕೊಡಕ್. ವಾಂಕಡೆನೂ ಬರಲ್ಲ, ಚೆಪಾಕೋ ಬರಲ್ಲ. ಚಾನ್ಸ್ ಇಲ್ಲ. KP ಟ್ವೀಟ್ ಮಾಡಿದ್ನಲ್ಲ ಮಗ, ದಿಸ್ ಇಸ್ ದ ಪ್ಲೇಸ್ ಟು ಬಿ ಇಫ್ ಯು ಆರ್ ಎನಿವೇರ್ ಇನ್ ದ ವರ್ಲ್ಡ್, ಕಮ್ ಅಂಡ್ ವಾಚ್ ಕ್ರಿಕೆಟ್ ಹಿಯರ್ ಅನ್ನೋ ತರ ಅಂತ. ಬೆಂಗಳೂರಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಹೆಡ್ಲೈನ್ಸ್ ಅಲ್ಲಿ ಅವ್ರು ಬಂದೇ ಬರ್ತಾರೆ. ಬೇರೆ ಎಲ್ಲಿ ಪರ್ಫಾರ್ಮ್ ಮಾಡಿದ್ರು ಬರ್ತಾರೋ ಅಲ್ವೋ, ಬ್ಯಾಂಗ್ಳೂರಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಹೆಡ್ಲೈನ್ಸ್ ಅವರೇ ಗುರು. ಅಷ್ಟೇ, ನಾನ್ ಸಿಂಪಲ್ ಆಗಿ ಹೇಳೋದು. ಗುರು, ಬಿಫೋರ್ ವಿ ಮೂವ್ ಆನ್ ಟು ದ MI-KKR ಗೇಮ್, ಫಸ್ಟ್ ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇರೋದು ಯಾರು? CSK. ಹೇಳ್ ಗುರು, ನಿನ್ಗೆ ಏನ್ ಅನ್ಸ್ತಾ ಇದೆ? ಮಗ ಸ್ಯಾಡ್ ಪಾರ್ಟ್, ಧೋನಿ ಆಡಲ್ಲ ಮಗ. ಏನ್ ಮಾಡ್ತೀಯ ಹೇಳು? ನಾವ್ ಎಷ್ಟೇ CSK ಹೇಟರ್ಸ್ ಆದ್ರೂ ನಮಗೆ ಧೋನಿ ಇಷ್ಟಾನೆ. ನಮಗ್ ಧೋನಿ ಫ್ಯಾನ್ಸೇ ನಾವು. ಅವ್ರು ಆಡ್ತಿರೋದು ಒಂದು ನಾಟ್ ಎಲ್ಲೋ ಬಟ್ ರೇಜ್ ಬೈಟ್ ಫ್ಯಾನ್ಸ್ ಇರೋರು ಏನಂತಾರ ಅಂದ್ರೆ, ತಲಾಗೆ ಬೆಂಗಳೂರಲ್ಲಿ 2 ಸಲ ಸ್ವಲ್ಪ ಅಜೀಬ್ ಆಗಿದೆ ಅಂತ, ಈ ಸತಿ ಆಗಕ್ ಆಗಲ್ಲ ಅನ್ನೋ ತರ ಅಂತ. ಬಟ್ ನಾವ್ ಆ ತರ ಯೋಚನೆ ಮಾಡಲ್ಲ. ಅದೆಲ್ಲ ಚಪ್ರಿ ಫ್ಯಾನ್ಸ್ ಮಗ ಹೇಳೋದು. ಓಪನ್ ಆಗಿ ಹೇಳ್ತೀನಿ, ಚಪ್ರಿ ಫ್ಯಾನ್ಸ್ ಅವರು. CSK ಟ್ರೂ ಫ್ಯಾನ್ಸ್ ಬೇರೆ ನಮಗ್ ಬೇಕಾಗಿಲ್ಲ. ಬಟ್ ಧೋನಿ ಫ್ಯಾನ್ಸ್ ಅಂತ ಬಂತು ಅಂದ್ರೆ ದೇ ಆರ್ ಲಾಯಲ್ ಸ್ಟಿಲ್. ನಾವು ಕೂಡ ಅಷ್ಟೇನೆ. ವಿ ಲೈಕ್ ಧೋನಿ, ವಿ ಲವ್ ಧೋನಿ. ಎಷ್ಟೇ ನಾವು RCB ದೊಡ್ಡ ಫ್ಯಾನ್ಸ್ ಆಗಿದ್ರು, ಧೋನಿ ಅಂದ್ರೆ ನಮ್ಗೆ ಇಷ್ಟಾನೆ ಗುರು. ಎಕ್ಸೆಪ್ಟ್ ಚಿನ್ಮಯ್ ಇಸ್ ಡಿಫರೆಂಟ್. ಅವ್ನ್ ಬೇರೆ ಲೆಕ್ಕನೇ ಒಂದು. ಬಟ್ ಈ KKR ಗೇಮ್, MI-KKR ಗೇಮ್ ನಿಂಗೆ ಏನ್ ಅನ್ಸ್ತು? ಬ್ಯಾಟಿಂಗ್ ಅವ್ರದ್ದು, KKR ದು. ಇನ್ನೊಂದು RCB ಮ್ಯಾಚ್ ಮುಗಿಸ್ಬಿಡೋಣ ವೆಂಕಿ. ಐ ಥಿಂಕ್ 50 ಲಾಸ್ಟ್ ಇಯರ್ 200+ ಸ್ಕೋರ್ಸ್ ನ ಕ್ವಿಕ್ಕೆಸ್ಟ್ ಚೇಸ್ ಮಾಡಿದ್ ನಾವೇ. ಅಹಮದಾಬಾದ್ ಅಲ್ಲಿ ಜಾಕ್ಸ್ 100 ಹೊಡೆದಾಗ. ಸೊ ವಿ ಫಿನಿಶ್ ದಟ್ ಗೇಮ್ ಇನ್ 16 overs ಅಂಡ್ ವಿ ಸ್ಪೇರ್ 24 balls ಅವತ್ತು. ಬಟ್ ಇವತ್ತು 15.2 ಅಲ್ಲಿ ಮುಗಿಸಿ ಇನ್ನೂ 4 ಬಾಲ್ ಎಕ್ಸ್ಟ್ರಾ ಉಳಿಸಿದೀವಿ. ಸೊ ಫಾಸ್ಟೆಸ್ಟ್ 200+ ಚೇಸ್ ಆಗಿತ್ತು. ಅಂಡ್ ಇಟ್ ವಾಸ್ ಅ ವೆರಿ ಫ್ರೀ ಫ್ಲೋ ಅಂಡ್ ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್ ಮಗ, ಹೇಳ್ಬೇಕಂದ್ರೆ. ಒಳ್ಳೆ ಮಜಾ ಆಯ್ತು ಆ ಮ್ಯಾಚ್ ಅಂತೂ. ಸೊ ಮನೆಗೆ ಎಷ್ಟೊತ್ತಿಗೆ ಬಂದೆ ರಾತ್ರಿ ಟ್ರಾಫಿಕ್ ಇಂದ? ಗುರು, ಎಷ್ಟು ರಶ್ ಇದೆ ಗುರು. ಎಸ್ಪೆಷಲಿ ಮೆಟ್ರೋಲ್ ಅಂತೂ ಓಡಾಡಿಲ್ಲ ಸದ್ಯ. ಆದ್ರೆ ಮೆಟ್ರೋಲ್ ಹೋದ್ರೆ ಅಂತೂ ಬೇಜಾನ್ ರಶ್ ಇರುತ್ತೆ. ಬಟ್ ಆಕ್ಚುಲಿ ನೋಡ್ಬೇಕಂದ್ರೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾರಿಗೂ ಏನೂ ಆಗಿಲ್ಲ. ಇಟ್ ಫೆಲ್ಟ್ ಅ ಡಿಫರೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಟು ಮೀ. ಐ ವಾಸ್ ಅಬೌಟ್ ಟು ಆಸ್ಕ್ ದಟ್ ಓನ್ಲಿ. ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳು ವೆಂಕಿ. ಫ್ಯಾನ್ಸ್ಗೂ ನೆಕ್ಸ್ಟ್ ಮ್ಯಾಚ್ ಇಂದ ಹೋಗ್ಬೇಕಾದ್ರೆ ದೇ ಶುಡ್ ನೋ ವಾಟ್ ದೇ ಎಕ್ಸ್ಪೆಕ್ಟ್. ಅಲ್ಲಿ ಏನಿದೆ, ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ನಿನ್ ಕಣ್ಣಿಗೆ ಚೇಂಜಸ್ ಯಾವ ತರ ಕಾಣಿಸ್ತು ಅನ್ನೋದು ಒಂದು ಕ್ವಿಕ್ ಆಗಿ ಹೇಳು ಮಗ. ಏನ್ ಗೊತ್ತಾ, ತುಂಬಾ ಚೇಂಜಸ್ ಕಾಣ್ತು. ಫಸ್ಟ್ ಆಫ್ ಆಲ್ ಇವಾಗ ಎಕ್ಸಾಕ್ಟ್ ಆಗಿ ಈ ಗೇಟ್ ಅಂದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ತರ ಅಂತೆಲ್ಲ ಇದೆ. ಇವಾಗ ಎಸ್ಪೆಷಲಿ ನಾವು ಗೇಟ್ ಎಂಟರ್ ಆಗೋ ಕಡೆ ತುಂಬಾ ಜನ ಫ್ಲಡ್ ಮಾಡ್ತಾ ಇದ್ರು. ಯಾವಾಗ್ಲೂ ಬಂದ್ಬಿಟ್ಟು ಪ್ರಾಬ್ಲಿ ಸಮ್ ಪೀಪಲ್ ಸೆಲ್ಲಿಂಗ್ ಜರ್ಸೀಸ್ ಅವ್ರು ಸುಮ್ಮನೆ ಓಡಾಡಕ್ಕೆ ಅಂತ ಬೀಟ್ ಅರೌಂಡ್ ದ ಬುಷ್ ತರ ಬರೋದು ಅಂತ. ಏನು ಚಾನ್ಸ್ ಕೊಟ್ಟಿಲ್ಲ ಪೊಲೀಸ್ ಅಂತದಿಗೆ. ಯಾವನ್ ಕೈಯಲ್ಲಿ ಟಿಕೆಟ್ ಇದೆ ಗುರು, ನೀನ್ ಟಿಕೆಟ್ ಇದೆಯಾ, ನೀನ್ QR ಕೋಡ್ ಅಂತ ಒಂದು 10-20 ಜನ ಕೇಳ್ತಾರೆ ಗುರು, ಸ್ಟಾರ್ಟಿಂಗ್ ಫ್ರಮ್ ರೋಡ್ ಅಂಟಿಲ್ ಯು ಗೆಟ್ ಟು ದ ಸ್ಟೇಡಿಯಂ. ಸೊ ಅಷ್ಟು ಪೀಕ್ ಸೆಕ್ಯೂರಿಟಿ ಇದೆ. ನಿನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಅಲ್ಲಿಂದಾನೆ ವಾಪಸ್ ಕಳ್ಸ್ಬಿಡ್ತಾರೆ, ಎಲ್ಲಿ ನೀನ್ ಎಲ್ಲಿ ಹೋಗ್ಬೇಕು ಅಂತ, ಯಾವ ಸ್ಟೇಡಿಯಂ. ಇವಾಗ ಇನ್ನೊಂದು ಹೆಲ್ಪ್ ಮಾಡಕ್ಕೇನೆ, ಓಕೆ ನೀವ್ ಯಾವ ಸ್ಟೇಡಿಯಂಗೆ ಹೋಗ್ಬೇಕು, ಏನ್ ಕತೆ ಅಂತ ಎಲ್ಲಾ ಕಡೆ ಸ್ವಲ್ಪ ಜನ ಇಟ್ಟಿದ್ದಾರೆ. ಸೊ ದಟ್ ಇಟ್ ಗೆಟ್ಸ್ ಈಸಿಯರ್. ಮತ್ತೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಗ. ನಿನ್ನ ಏನು ಮುಂಚೆ ಎಲ್ಲ ಒಂದೊಂದ್ಸತಿ ಪೊಲೀಸ್ ಅವ್ರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು, ತುಂಬಾ ಜನ ಇದಾರೆ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ. ತುಂಬಾ ಚೆನ್ನಾಗಿದ್ರು, ಫ್ಯಾನ್ಸ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿದ್ದು. ಈವನ್ ನ್ಯೂಸ್ ಚಾನಲ್ಸ್ ಎಲ್ಲ ಆಕ್ಚುಲಿ ಇದನ್ನೆಲ್ಲ ಕವರ್ ಮಾಡಿದ್ದಾರೆ, ಹೇಳ್ತಾ ಇದಾರೆ ಅನ್ಸುತ್ತೆ. ಅಂಡ್ ಒನ್ಸ್ ವಿ ಗೆಟ್ ಟು ದ ಆಕ್ಚುಯಲ್ ಏನು ಗೇಟ್, ಅಲ್ಲೂ ಸ್ವಲ್ಪ ಪ್ರಯಾರಿಟಿ ಚೆಕ್ಸ್ ನಡೆಯುತ್ತೆ. ಅದ್ರಲ್ಲೂ ಮುಂಚೆ ನಿನಗೆ ಜ್ಞಾಪಕ ಇದೆಯಾ, ನಾವು ಸ್ಟ್ಯಾಂಡ್ ಹೋಗೋ ಕಡೆ ಒಂದು ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಎಷ್ಟು ಒಟ್ರಾಸಿ ಜನ ಓಡಾಡ್ತಾ ಇದ್ರು ಅಲ್ಲಿ. ಏನು ಇಲ್ಲ ಗುರು, ಆ ಇಡೀ ಲೇನ್ ನಿನ್ ಗೇಟ್ ಹತ್ರ ಹೋಗೋದು, ಟಿಕೆಟ್ ಇದ್ರೆ ಮಾತ್ರ ಅಲೌ, ಇಲ್ಲ ಅಂದ್ರೆ ಹಂಗೆ ವಾಪಸ್ ಕಳಿಸ್ತಾ ಇರ್ತಾರೆ ನಿನ್ನ. ಅಂಡ್ ಅಫ್ಕೋರ್ಸ್ ಸ್ಟೇಡಿಯಂ ಒಳಗಡೆ ತುಂಬಾನೇ ಚೆನ್ನಾಗಿತ್ತು ಮಗ. ಸೀಟಿಂಗ್ ಎಲ್ಲಾನು ಒಂದೊಂದು ಸ್ಟ್ಯಾಂಡ್ ಎಲ್ಲ ಫ್ರೀ ಸೀಟೆಡ್ ಇತ್ತು. ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಸೀಟ್ ಇರೋದಕ್ಕೆಲ್ಲ ಇಟ್ ವಾಸ್ ಗ್ರೇಟ್. ಸಿ ನನಗೆ ಇವಾಗೂ ಶಾಕ್ ಆಗ್ತಿದೆ, RCB ಒಂದು ಚಿನ್ನಸ್ವಾಮಿಲಿ ಒಂದು ಮ್ಯಾಚ್ ನಡೀತು. 2 ತಿಂಗಳು ಮುಂಚೆ ಶಾಗಿ ನೀನ್ ಹೇಳು, ಇದು ವಿ ಆಲ್ ಥಾಟ್ ಎಲ್ಲ ರಾಯ್ಪುರ್ಗೆ ಹೋಗುತ್ತೆ. ರಾಯ್ಪುರ್ ತಾನೇ ವಿ ಆರ್ ಪ್ಲೇಯಿಂಗ್ ದ ಅದರ್ 2 games at ರಾಯ್ಪುರ್. ವಿ ಆಲ್ ಥಾಟ್ ಎಲ್ಲ ಅಲ್ಲೇ ಆಡ್ತೀವಿ ಅಂತಾನೆ ಅನ್ಕೊಂಡಿದ್ದು. ಸೊ ವೆಂಕಟೇಶ್ ಪ್ರಸಾದ್ ಅಂಡ್ ಟೀಮ್ ಅವರು ನಿಜವಾಗ್ಲೂ ಒಂದು ಬ್ಲೈಂಡರ್ ನೇ ಪುಲ್ ಆಫ್ ಮಾಡಿದ್ದಾರೆ ಇಲ್ಲಿ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ವೆಂಕಟೇಶ್ ಪ್ರಸಾದ್ ಅವ್ರಿಗೆ, ಟೀಮ್ ಅವ್ರಿಗೆ. ಸೊ ಇದಾಗಿತ್ತು.
RCB ವರ್ಸಸ್ SRH ಪ್ರಿವ್ಯೂ. ಸೊ ನೆಕ್ಸ್ಟ್ ಮ್ಯಾಚ್ ಅಂತ ನೋಡಕ್ ಬಂತು ಅಂದ್ರೆ MI ವರ್ಸಸ್ KKR ವೆಂಕಿ ವಿಚ್ ಹ್ಯಾಪನ್ ಟುಡೇ. ಸೊ ವಾಟ್ ಆರ್ ಯೋರ್ ಟೇಕ್ಸ್ ಆನ್ ಇಟ್? ಫಸ್ಟ್ ಥಿಂಗ್ ಮಗ, ಎಲ್ರು ಎಷ್ಟೊಂದ್ ಜನ ಅನ್ಕೊಂತ ಇದ್ರು, ನಮ್ ಹುಡುಗ್ರೆ ಅನ್ಕೊಂತ ಇದ್ರು ಸೈಫರ್ಟ್ ಆಡ್ತಾನೆ ಅಂತ. ನಮ್ ಗೌರವ್ ರವಿಕುಮಾರ್ ಇದಾರೆ, ಅವ್ರನ್ನ ಹೋಗಿ ಕೇಳಿ ತುಂಬಾ ಕಾತ್ರದಲ್ಲಿ ಇದ್ರು ಅವ್ರು ಆಡ್ತಾರ ಅಂತ ಏನಕ್ಕೆ ಅಂತ ಗೊತ್ತಾಗುತ್ತೆ. ಬಟ್ ಫಿನಾಲೆನ್ ವಾಸ್ ಪ್ರಿಫರ್ಡ್ ಮಗ, ಆಬ್ವಿಯಸ್ಲಿ ಆಫ್ಟರ್ ದಟ್ ಸೆಮಿಫೈನಲ್ ವರ್ಲ್ಡ್ ಕಪ್ ಅಲ್ಲಿ. ಸೊ ಫಿನಾಲೆನ್ ಒಳ್ಳೆ ಸ್ಟಾರ್ಟ್ ಕೊಟ್ರೆ ಅಂಡ್ ನೋಬಡಿ ಎಕ್ಸ್ಪೆಕ್ಟೆಡ್ ಜಿಂಕೆ ಬಂದ್ಬಿಟ್ಟು ಸಕ್ಕದಾಗಿ ಆಡಿದ್ರು. ತುಂಬಾ ಕ್ಲಾಸ್ ಆಗಿತ್ತು ಮಗ. ಲಾಫ್ಟೆಡ್ ಹಿಟ್ಸ್ ಆಗಿರ್ಬೋದು, ಇಲ್ಲ ಗ್ಯಾಪ್ ಅಲ್ಲಿ 1s and 2s ಹೊಡಿದಿರ್ಬೋದು, ಒಂದ್ ಕವರ್ಸ್ ಅಲ್ಲಿ ಶಾರ್ಟ್ ಹೊಡಿತಾರೆ. ಐ ಥಿಂಕ್ ಆಫ್ ಶಾರ್ದುಲ್ ಠಾಕೂರ್ ಅನ್ಕೊಂತೀನಿ, ಅವ್ರ ಬೌಲಿಂಗ್ ಅಲ್ಲಿ ಅನ್ಕೊಂತೀನಿ ಒಂದ್ ಕವರ್ಸ್ ಅಲ್ಲಿ ಒಂದ್ ಬೌಂಡ್ರಿ ಹೊಡಿತಾರೆ. ಇಟ್ ವಾಸ್ ರಿಯಲಿ ಗುಡ್ ಟು ವಾಚ್. ಆ ಕ್ಲಾಸಿ ಟೆಸ್ಟ್ ಜಿಂಕ್ಸ್ ಏನಿತ್ತು ಅಂದ್ರೆ ಆ ಇನ್ನಿಂಗ್ಸ್ ನೋಡ್ದಂಗ ಅನಿಸ್ತು. ಕ್ಲಾಸ್ ಮಗ, ದಟ್ಸ್ ಒನ್ ವರ್ಡ್ ಟು ಸೇ ಕ್ಲಾಸ್. ಏನಕ್ಕೆ ಅಷ್ಟು ಒಳ್ಳೆ ಟೈಮಿಂಗ್ ಇದೆ ಅವ್ರಿಗೆ. ಅಂಡ್ ಗ್ರೀನ್ ಸ್ವಲ್ಪ ಫೇಲ್ಯೂರ್ ಆಯ್ತು ಅವ್ರಿಗೆ ಅಟ್ ನಂಬರ್ 3. ಬಟ್ ರಘುವಂಶಿ, ನಾವ್ ಹೇಳಿದ್ವಿ ನಮ್ ಚಾನಲ್ ಅಲ್ಲಿ ಆಕ್ಚುಲಿ ವಿಡಿಯೋಲಿ, ರಘುವಂಶಿ ವಿಕೆಟ್ ಕೀಪರ್ ಆಗ್ತಾರೆ ಅಂತ. ಹಿ ಗಾಟ್ ಹಿಮ್ಸೆಲ್ಫ್ 50. ಬಟ್ ಶಾಗಿ, ಅದೆಲ್ಲದಕ್ಕಿಂತ ನೀನ್ ಹೇಳೋ ರಿಂಕು ಸಿಂಗ್ ನಂಬರ್ 5 ಬಂದಿದ್ದು ಎಷ್ಟು ಖುಷಿ ಆಯ್ತು ಫೈನಲಿ. ಐ ಆಮ್ ರಿಯಲಿ ಹ್ಯಾಪಿ ಮಗ. ಐ ಆಮ್ ಲಿಟ್ರಲಿ ವೆರಿ ಹ್ಯಾಪಿ. ನಾವು ಆಕ್ಷನ್ ಮಾಡ್ಬೇಕಾದ್ರೆ ಕೂಡ ಎಷ್ಟೊಂದ್ ಸತಿ ಮೆನ್ಷನ್ ಮಾಡಿದೆ, he'll bat again at 6 or 7 ಅಂತ ಅನಿಸ್ತಿತ್ತು. ಯಾಕಂದ್ರೆ ಡ್ರೇರಸ್ ಅವ್ರನ್ನ ಕೂಡ ಬಿಟ್ಟಿದ್ರು KKR ಅವರು. ಸೊ ವಿ ಆಲ್ ಥಾಟ್ ದಟ್, ಇಲ್ಲ ವಿ ಆಲ್ ಇಲ್ದೆ ಹೋದ್ರು ನಾನಂತೂ ದೇವರಾಣೆ ಅನ್ಕೊಂಡಿದ್ದೆ ಗುರು, ಅವ್ರು ನಂಬರ್ 6 ನಂಬರ್ 7 ಆಡೋದು, ಆ ಫಿನಿಷರ್ ರೋಲ್ಗೆ ಅವ್ರನ್ನ ಕೂರಿಸ್ಬಿಡ್ತಾರೆ ಅಂತ ನನಗೆ ಒಂಥರ ಬೇಜಾರೇ ಇತ್ತು. ಐ ಥಾಟ್ ಯಾರು ರಮನ್ದೀಪ್ ಅವರು ಮುಂಚೆನೆ ಬಂದು ಆಡ್ತಾರೆ ಅಂತಾನೆ ಅನ್ಕೊಂಡೆ, ಆರ್ ಮೇ ಬಿ ಸುನಿಲ್ ನಾರಾಯಣ್ ಫ್ಲೋಟರ್ ಆಗಿ ಆಡಿಸ್ತಾರೆ ಅಂತಾನು ಅನ್ಕೊಂಡಿದ್ದೆ. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಸೀಯಿಂಗ್ ರಿಂಕು ಪ್ಲೇ ಅಟ್ 5 ಮಗ. ಅವ್ರು ಎಷ್ಟು ರನ್ಸ್ ಹೊಡಿತಾರೋ ಬಿಡ್ತಾರೋ ಅದು ಬೇರೆ ವಿಷಯ, ಬಟ್ ಐ ವಾಂಟ್ ಹಿಮ್ ಟು ಬ್ಯಾಟ್ ಎಟ್ ನಂಬರ್ 5. He definitely deserves to bat up the order and they got to a decent score. Shaggy, 220 is not an easy score. Okay, first of all, 3 ವಿಕೆಟ್ಸ್, ಅದು ಲಾರ್ಡ್ಗೆ ಹೋಗ್ಬಿಟ್ಟು ಹೆಂಗ್ ವಿಕೆಟ್ ಬಂತು ಅಂತ ಕೇಳಿದ್ರೆ ಅವರು ಗೊತ್ತಿಲ್ಲ, ಬಾಲಿಂಗ್ ಇಟ್ಕೊಂಡಿದ್ದೆ ಅನ್ನೋ ತರ ಅಂತ ಹೇಳ್ಬೋದು. ಬಟ್ ಜೋಕ್ಸ್ ಅಸೈಡ್, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಮುಂಬೈ ಇನ್ನ ಸ್ವಲ್ಪ ಕನ್ಸರ್ನ್ ಇತ್ತು ಏನ್ ಕತೆ ಈ ಮ್ಯಾಚ್ದು ಅಂತ. ಬಟ್ ರೋಹಿತ್ ಅಂಡ್ ರಿಕಲ್ಟನ್ ಗುರು, ಫಸ್ಟ್ ಆಫ್ ಆಲ್ ರಿಕಲ್ಟನ್ ಆಡ್ತಾನೆ ಅಂತಾನೆ ಗೊತ್ತಿರ್ಲಿಲ್ಲ ಗುರು. ಡಿಕಾಕ್ ಆಡ್ತಾನೆ ಅಂತಿದೆ ಗುರು, ನನಗೆ ಅಷ್ಟು ಬೇಜಾರಾಗ್ತಿದೆ ಏನಕ್ಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಬಟ್ ರಿಕಲ್ಟನ್ ಮತ್ತೆ ರೋಹಿತ್ ಏನ್ ಪಾರ್ಟ್ನರ್ಶಿಪ್ ಮಗ. ದೇ ಗಾಟ್ ಆಲ್ಮೋಸ್ಟ್ 150 or 160. ಹೆಂಗ್ ಗುರು ರೋಹಿತ್ ಇನ್ನಿಂಗ್ಸ್ ಹೆಂಗಿತ್ತು ಹೇಳಿ ಗುರು ನೀನ್ ಫಸ್ಟ್? ರೋಹಿತ್ ಇನ್ನಿಂಗ್ಸ್ ಮಾತಾಡಂಗಿಲ್ಲ ಮಗ, ಮುಟ್ಟಿದ್ದೆಲ್ಲ ಚಿನ್ನ ಅಷ್ಟೇನೆ. ಹಿ ಇಸ್ ಕಮ್ ಬ್ಯಾಕ್ ಅ ಲಾಟ್ ಫಿಟ್ಟರ್ ಮಗ. ಹಿ ಇಸ್ ಲುಕಿಂಗ್ ಇನ್ ವೆರಿ ಗುಡ್ ಶೇಪ್. ಹಿ ಇಸ್ ಫೀಲ್ಡೆಡ್. ಅವರು ಫೀಲ್ಡಿಂಗ್ ಕೂಡ ಮಾಡಿದ್ರು. ಸೂರ್ಯ ಇಂಪ್ಯಾಕ್ಟ್ ಆಗಿದ್ರು ಇವತ್ತು. ಬಟ್ ಲಾಸ್ಟ್ ಇಯರ್ ನೋಡಿದ್ರೆ ಎಲ್ಲಾ ಮ್ಯಾಚ್ ರೋಹಿತ್ ಆಚೆ ಹೋಗ್ತಿದ್ರು. ಬಟ್ ಈ ಮ್ಯಾಚ್ ಅವ್ರು 20 overs ಫೀಲ್ಡ್ ಮಾಡಿ ಮತ್ತೆ 10 overs 12 overs ಬ್ಯಾಟಿಂಗ್ ಆಡಿದ್ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಇಟ್ ಆಲ್ ಶೋಸ್ ಅಪ್ ಮಗ. ಎಫರ್ಟ್ಸ್ ಹಾಕಿದಾರೆ ಅವರು, ಬಿಹೈಂಡ್ ದ ಸೀನ್ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ, ಫಿಟ್ ಆಗಕ್ ಟ್ರೈ ಮಾಡಿ ಅಂಡ್ ಫಿಟ್ ಆಗಿದ್ದಾರೆ ಕೂಡ. ಸೊ ಆ ಎಫರ್ಟ್ಸ್ ಎಲ್ಲ ನೋಡಿದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ದಟ್ ಅಂತ ಹೇಳ್ಬೋದು ಅಷ್ಟೇನೆ. ಹೌದು, ಮತ್ತೆ ರಿಕಲ್ಟನ್ ಕೂಡ ಆಕ್ಚುಲಿ ಬ್ಯಾಕ್ ಮಾಡಿದ್ರು. ಇವಾಗ QDK ಇಂದ ವಿಂಗ್ಸ್ ಅಂತಿದ್ರೆ ನಿಂಗೆ ಯಾವಾಗ್ಲೂ ಒಂದು ಟೆನ್ಷನ್ ಇರುತ್ತೆ ಗುರು, ಏನಾದ್ರೂ ದೇ ಆರ್ ಸೆಟಿಂಗ್ ಮೀ ಅಪ್ ಫಾರ್ ಫೇಲ್ಯೂರ್ ಅಂತ. ಎಸ್ಪೆಷಲಿ ದಟ್ಸ್ ವಾಟ್ ಐ ಥಿಂಕ್. ಒಂದ್ 3 ಮ್ಯಾಚ್ ಫೇಲ್ ಆದ್ರೆ ಗುರು, ಡಿಕಾಕ್ ಕ್ಲಾಸ್ ಅಲ್ಲಿ ಇರೋನೊಬ್ಬ ಇದಾನೆ, ಅವನ್ನ ತಗೊಂಡ್ಬರ್ಬೋದಲ್ಲ ಅನ್ನೋ ತರ ಅಂತ. ಬಟ್ ಸಕ್ಕದಾಗಿ ಆಡಿದ್ರು. ಅನ್ಫಾರ್ಚುನೇಟ್ ರನ್ಔಟ್ ಫಾರ್ ಹಿಮ್. ಮುಜರ್ಬಾನಿ ಹಿಂದೆ ಸ್ವಲ್ಪ ಸ್ಟಕ್ ಆಗಿದ್ರು. ಇಟ್ ವಾಸ್ ನಾಟ್ ಅ ಬೌಲರ್ಸ್ ಫಾಲ್ಟ್. ಬಟ್ ಅವರಿಬ್ರು ದೇ ಹ್ಯಾಡ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ದ ಜಾಬ್ ಮಗ. ಸೂರ್ಯ ಬಂದ್ಬಿಟ್ಟು 2-4, ಆಮೇಲೆ ತಿಲಕ್, ಆಮೇಲೆ ಹಾರ್ದಿಕ್. ಇಟ್ ವಾಸ್ ಅ ಕ್ಯಾಂಟರ್ ಇನ್ ದಿ ಎಂಡ್. ಆರಾಮಾಗಿ ಚೇಸ್ ಮಾಡಿದ್ರು. ಆಕ್ಚುಲಿ 20th ಓವರ್ ವರ್ಗೂ ಹೋಯ್ತು ಗುರು ಅದು. ನಾನೇನೋ 16th ಓವರ್ಗೆ ಮುಗಿಯೋದು ಅನ್ಕೊಂಡೆ. ಬಟ್ ದೇ ಬೋಲ್ಡ್ ವೆಲ್ ಅಟ್ ದ ಎಂಡ್ ಅಂತ. ದೇ ಬೋಲ್ಡ್ ವೆಲ್ ಅನ್ನೋದಕ್ಕಿಂತ ಎವ್ರಿ ಓವರ್ ನೋಡ್ತಾ ಬಂದಿದ್ದೀನಿ. ಫಸ್ಟ್ 5 balls ಚೆನ್ನಾಗಿ ಮಾಡಿದ್ರೆ ಲಾಸ್ಟ್ ಬಾಲ್ ಬೌಂಡ್ರಿ ಹೋಗ್ತಿದೆ. ಕಾಮೆಂಟೇಟರ್ಸ್ ಅಂತೂ ಬಡ್ಕೋತಾನೆ ಇದ್ರು ಗುರು ಇದ್ರ ಬಗ್ಗೆ. ಲಿಟ್ರಲಿ ಹೇಳ್ತೀನಿ, ಎವ್ರಿ ಓವರ್ ಲಾಸ್ಟ್ ಬಾಲ್ ಬೌಂಡ್ರಿ ಹೋಗ್ತಾ ಇದೆ. ಸೊ ಐ ಡೋಂಟ್ ನೋ, ಆ ಮ್ಯಾಚ್ ಅವ್ರು ಅಲ್ಲೇ ಹಾಳಾಗೋಯ್ತು ಅವ್ರಿಗೆ. ಅಟ್ಲೀಸ್ಟ್ ಆ ಬೌಂಡ್ರೀಸ್ ಅಲ್ಲಿ ಒಂದು 6 over 7 over ಬೌಂಡ್ರಿ ಹೊಡೆದಿರೋದ್ರಲ್ಲಿ 2 over ಅವ್ರು ಕಂಟ್ರೋಲ್ ಆಗಿದ್ರು. ಪ್ರಾಬಬ್ಲಿ ಮ್ಯಾಚ್ ಇನ್ನೊಂಚೂರು ಲಾಸ್ಟ್ ಓವರ್ ವರ್ಗೂ ಹೋಗಿದೆ ಅಂದ್ರೆ ಇನ್ನೊಂದ್ 3-4 ಬಾಲ್ ಇನ್ನೂ ಒಂಚೂರು ಎಕ್ಸ್ಟೆಂಡ್ ಆಗ್ಬೋದಿತ್ತ ಅಂತ ನನ್ಗನ್ನಿಸ್ತು. ಅಗೇನ್ ವರುಣ್ ಚಕ್ರವರ್ತಿ ಅವ್ರು ಇನ್ನೂ ಫಾರ್ಮ್ ಬಂದಿಲ್ಲ. ಸುನಿಲ್ ನಾರಾಯಣ್ ಅವ್ರಿಗೆ ಆಡ್ಕೊಂತಾ ಇದಾರೆ ಆರಾಮಾಗಿ. ಸುನಿಲ್ ನಾರಾಯಣ್ ಆಡ್ಕೊಂತಾ ಇದಾರೆ. ಸುನಿಲ್ ನಾರಾಯಣ್ ಮುಂಚೆ ತರ ಯಾರು ಹೆದರ್ಕೋತಾ ಇಲ್ಲ. ಸೊ ಬೌಲರ್ಸ್ ಹ್ಯಾವ್ ಟು ಪ್ಲಾನ್ ಬೆಟರ್. ದೇ ಹ್ಯಾವ್ ಟು ಕಮ್ ಅಪ್ ವಿತ್ ನ್ಯೂ ಥಿಂಗ್ಸ್ ಅಂತ ನನ್ಗನ್ಸುತ್ತೆ. I'll tell one last thing, okay? ಇವಾಗ ನೀನು ಇಷ್ಟು ಹೇಳಿದ್ರಲ್ಲಿ, did you realize that you didn't even talk about SRH bowling? That's exactly what's happening with KKRs as well. ಇವಾಗ ಮುಸ್ತಫಿಜುರ್ ಮತ್ತೆ ಪತಿರಾಣ ಇಲ್ಲದೆ ಇರೋದ್ರಿಂದ ಇಟ್ಸ್ ಅ ಟೂತ್ಲೆಸ್ ಬೌಲಿಂಗ್ ಅಟ್ಯಾಕ್, ಜಸ್ಟ್ ಲೈಕ್ SRH. ಎಷ್ಟು ಈಸಿಯಾಗಿ RCB ಹೊಡೆದ್ರು ಹಂಗೆ ಇವಾಗ ಮುಂಬೈನು ಹೊಡೆದ್ರು. ಇದರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಗುರು, ನೀನ್ ಪ್ಲೇ ಆಫ್ಸ್ಗೆ ಅದು ಇದು ಅಂತೆಲ್ಲ ಹೋಗಿ ಟೂರ್ನಮೆಂಟ್ ಗೆಲ್ಬೇಕಂದ್ರೆ ನೀನ್ ಬೌಲಿಂಗ್ ಚೆನ್ನಾಗಿರ್ಬೇಕು ಗುರು. ನೀನ್ ಎಷ್ಟೇ ಪವರ್ಫುಲ್ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೋ, ಬೌಲರ್ಸ್ ಇಲ್ಲ ಅಂದ್ರೆ ನೀನ್ ಏನೂ ಮಾಡಕ್ ಆಗಲ್ಲ.
ಹೌದು ನಿಜ. ಅಂಡ್ ಆಲ್ಸೋ ದ ಪಿಚ್, ದ ಡ್ಯೂ, ಇಟ್ ಆಲ್ ಬಿಕಮ್ಸ್ ಅ ಫ್ಯಾಕ್ಟರ್. ಆದ್ರೂ ಬೌಲರ್ಸ್ ಇಂದ ಅದೊಂದು ಬೇಸಿಕ್ ಡಿಸಿಪ್ಲಿನ್, ಆ ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡೋದು ನಾವು ನೋಡ್ತಿಲ್ಲ ಅಂತಾನೆ ಹೇಳ್ಬೋದು. ವೆರಿ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಯೂನಿಟ್ ಬೋತ್ SRH ಅಂಡ್ KKR ಹ್ಯಾಡ್. ಬಟ್ ನೋಡೋಣ ಯಾವ ತರ ಅವ್ರವ್ರ ಟೀಮ್ಸ್ ನ ಬೆಟರ್ ಆಗಿ ಪ್ರಿಪೇರ್ ಮಾಡ್ಕೊಂತಾರೆ ಅಂತ. ಸೊ ಇದಿಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ವೆಂಕಿ, ಡೂ ಯು ವಾಂಟ್ ಟು ಆಡ್ ಸಮಥಿಂಗ್ ಮೋರ್ ಟು ಇಟ್? No, I just want to say our viewers that we will be back with more videos such as this, some fun chats, one matches ಹೆಂಗ್ ನಡೀತು, ಏನ್ ಕತೆ, ಅಲ್ಲೇನಾದ್ರೂ twists and turns ಇತ್ತಾ, just basically what we feel about the game because we are so passionate about this game. ಸೊ ಇದಾಗಿತ್ತು ನಮ್ಮ ಕ್ವಿಕ್ ಪ್ರಿವ್ಯೂ ಆಫ್ ದ ಫಸ್ಟ್ 2 IPL ಗೇಮ್ಸ್ 2026. ಸೊ ಮತ್ತೆ ಇನ್ನಷ್ಟು ಕಂಟೆಂಟ್ ಜೊತೆ ಬೇಗ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಾಯ್ ವೆಂಕಿ. Thank you, Maga. See you.